ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಂಜುನಾಥ ಸಿ, ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು, ಚಾಮರಾಜನಗರ. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾನು ಖನಿಜ ಸಂಪನ್ಮೂಲಗಳು, ಅವುಗಳ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಅರ್ಥ, ವಿಧಗಳು ಮತ್ತು ಅದರ ಪ್ರಾಮುಖ್ಯತೆಯನ್ನು ತಿಳಿಸ್ಕೊಡಲಿದ್ದೇನೆ. ಇದು ಮೈಸೂರು ವಿಶ್ವವಿದ್ಯಾನಿಲಯದ 4ನೇ ಚತುರ್ಮಾಸದ ಭೂಗೋಳಶಾಸ್ತ್ರ ಪತ್ರಿಕೆಯ ಭಾರತದ ಪ್ರಾದೇಶಿಕ ಭೂಗೋಳಶಾಸ್ತ್ರ, ಇದರಲ್ಲಿ ಸೆಷನ್ 32ನ ಪ್ರಾರಂಭಿಸ್ತಾ ಇದ್ದೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಖನಿಜ ಸಂಪನ್ಮೂಲಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಯಾವುದೇ ಒಂದು ರಾಷ್ಟ್ರ ಕೈಗಾರಿಕೆಯಲ್ಲಿ, ಆರ್ಥಿಕತೆಯಲ್ಲಿ ಮುಂದುವರಿಬೇಕು ಅಂದ್ರೆ ಆ ಒಂದು ರಾಷ್ಟ್ರದಲ್ಲಿ ಕಂಡುಬರುವಂತಹ ಸ್ವಾಭಾವಿಕ ಸಂಪನ್ಮೂಲಗಳು ಅತಿ ಪ್ರಮುಖ. ಯಾವ ರಾಷ್ಟ್ರ ಹೆಚ್ಚು ಈ ನೈಸರ್ಗಿಕವಾಗಿರ್ತಕ್ಕಂಥ ಅಥವಾ ಸ್ವಾಭಾವಿಕವಾಗಿರ್ತಕ್ಕಂಥ ಸಂಪನ್ಮೂಲಗಳನ್ನು ಒಳಗೊಂಡಿದವೋ ಆ ರಾಷ್ಟ್ರಗಳು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವುಗಳನ್ನು ನೋಡ್ತೀವಿ. ನೈಸರ್ಗಿಕವಾಗಿ ಭೂಮಿಯ ಮೇಲೆ ದೊರೆಯುವಂತಹ ಈ ಒಂದು ಸಂಪತ್ತನ್ನು ಸದ್ಬಳಕೆ ಮಾಡಿಕೊಂಡು ತಮ್ಮಲ್ಲಿರ್ತಕ್ಕಂಥ ಬುದ್ಧಿಶಕ್ತಿ ಮತ್ತು ಕೌಶಲ್ಯದಿಂದ, ಜ್ಞಾನದಿಂದ ಅವುಗಳನ್ನು ಹಾಳು ಮಾಡದೆ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥದ್ರಲ್ಲಿ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಪೈಪೋಟಿಯುತವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ಭಾರತವು ಸಹ ಪ್ರಪಂಚದಲ್ಲಿ ಕಂಡುಬರ್ತಕ್ಕಂಥ ಹಲವಾರು ಪ್ರಮುಖವಾಗಿರ್ತಕ್ಕಂಥ ಖನಿಜ ಸಂಪನ್ಮೂಲಗಳನ್ನು ಹೇರಳವಾಗಿ ಒಳಗೊಂಡಿದೆ. ಅದರಲ್ಲೂ ಕೆಲವು ನಿರ್ದಿಷ್ಟ ಪ್ರಮಾಣದ ಖನಿಜ ಸಂಪನ್ಮೂಲಗಳು ಅತಿ ಹೆಚ್ಚು ಕಂಡುಬರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ವೈವಿಧ್ಯಮಯವಾಗಿರ್ತಕ್ಕಂಥ ಭೌಗೋಳಿಕ ರಚನೆಯಿಂದ ಕೂಡಿರ್ತಕ್ಕಂಥ ಭಾರತದ ಒಂದು ಖನಿಜ ಸಂಪನ್ಮೂಲಗಳು ಅಪರಿಮಿತವಾಗಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಕೇಂದ್ರದ ಭಾಗಗಳಲ್ಲಿ ಹಂಚಿಕೆಯಾಗಿದ್ದಾವೆ. ಈ ಒಂದು ಖನಿಜ ಸಂಪನ್ಮೂಲಗಳು ಸಾಮಾನ್ಯವಾಗಿ ಅನದಿ ಕಾಲದ ಅಂದರೆ ಪೂರ್ವ ಪ್ಯಾಲಿಜೋಯಿಕ್ ಯುಗದ ಒಂದು ಕಾಲದಲ್ಲಿ ಸೃಷ್ಟಿಯಾದಂಥವು ಅಂತೇಳಿ ತಿಳ್ಕೊಳ್ಳಲಾಗಿದೆ. ನಮ್ಮ ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ದ್ವೀಪ ಏನಿದೆ, ಇದು ಭಾರತದ ಅಗ್ನಿ ಪರ್ವತಗಳಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು. ಅಂದರೆ ಆ ಕಾಲದಲ್ಲಿ ಅಗ್ನಿ ಶಿಲೆಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಕಠಿಣವಾಗಿರ್ತಕ್ಕಂಥದ್ದು ಅಂತೇಳಿ ಕರೆಯಲಾಗಿದೆ. ಹಾಗಾಗಿ ಒಂದು ರಾಷ್ಟ್ರದ ಅಭಿವೃದ್ಧಿಯಲ್ಲಿ, ಕೈಗಾರಿಕೆಗಳ ಅಭಿವೃದ್ಧಿಯಲ್ಲಿ ಪ್ರಮುಖವಾಗಿ ಈ ಒಂದು ಖನಿಜ ಸಂಪನ್ಮೂಲಗಳು ನಿರ್ಧರಿಸಲ್ಪಡ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಹಾಗಾದರೆ ಈ ಒಂದು ಖನಿಜಗಳು ಅಂದ್ರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಬಂದ್ರೆ, ಖನಿಜಗಳು ಪ್ರಕೃತಿಯಲ್ಲಿ ಇರುವ ಘನ ಪದಾರ್ಥಗಳಾಗಿರ್ತವೆ, ಗಟ್ಟಿಯಾಗಿರ್ತಕ್ಕಂಥ ಘನ ಪದಾರ್ಥಗಳಾಗಿರ್ತವೆ. ಅಂದರೆ ಇವುಗಳು ಒಂದು ಅಥವಾ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ರಾಸಾಯನಿಕ ಸಂಯೋಜನೆಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ವಸ್ತುಗಳಾಗಿರ್ತವೆ. ಹಾಗಾಗಿ ಭೂಮಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವ ಯಾವುದಾದರೊಂದು ರಾಸಾಯನಿಕ ಗುಣಧರ್ಮವನ್ನು ಹೊಂದಿರತಕ್ಕಂಥ ವಸ್ತುವಿಗೆ ನಾವು ಖನಿಜ ಅಂತೇಳಿ ಕರೆಯಲಾಗುತ್ತೆ. ಭೂಮಿಯ ಮೇಲ್ಭಾಗ, ಅದರಲ್ಲೂ ಪ್ರಮುಖವಾಗಿ ಹೊರಮೈ ಅಥವಾ ಭೂ ಚಿಪ್ಪು ಅಂತ ಏನು ಕರಿತೀವಿ, ಇಲ್ಲಿ ಈ ಜೈವಿಕ ಮತ್ತು ಅಜೈವಿಕ ಅಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಕಂಡುಬರ್ತವೆ. ಅದರಲ್ಲಿ ಅತಿ ಪ್ರಮುಖವಾಗಿ ಕಂಡುಬರ್ತಕ್ಕಂಥ ಖನಿಜಗಳು ಭೂಮಿಯ ಅಂತರಾಳದಲ್ಲಿ ಹುದುಗಿ ಹೋಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದರಲ್ಲಿ ಕೆಲವು ಮಿಶ್ರಲೋಹದ ರೂಪದಲ್ಲಿ ದೊರೆಯುತ್ತವೆ, ಕೆಲವು ವಿಭಿನ್ನವಾಗಿರ್ತಕ್ಕಂಥ ಒಂದೇ ಲೋಹದಲ್ಲಿ ದೊರೆತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಒಂದೇ ಲೋಹದಲ್ಲಿ ದೊರೆತಕ್ಕಂಥವುಗಳಲ್ಲಿ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ವಜ್ರ ಆಗಿರ್ಬೋದು, ಸಲ್ಫರ್ಗಳಾಗಿರ್ಬೋದು, ಇವು ಸಿಂಗಲ್ ಅಥವಾ ಒಂದೇ ಒಂದು ಎಲಿಮೆಂಟಿಂದ ಅಂಶಗಳಿಂದ ನಿರ್ಮಾಣವಾಗಿರ್ತವೆ. ಆದರೆ ಇತರ ಅಂಶಗಳು ಬೇರೆ ಬೇರೆ ರೀತಿಯಲ್ಲಿ ಕಂಡುಬರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಖನಿಜ ಸಂಪನ್ಮೂಲಗಳು ಯಾಕೆ ಅತಿ ಪ್ರಮುಖ ಅನ್ನೋದನ್ನು ನಾವು ನೋಡಿದ್ರೆ ಅವುಗಳ ಮಹತ್ವವನ್ನು ನಾವು ತಿಳ್ಕೊಳ್ತೀವಿ. ಖನಿಜ ಸಂಪನ್ಮೂಲಗಳ ಬಳಕೆ ದೇಶದ ನಡುವೆ ಬಹಳ ವ್ಯತ್ಯಾಸಗೊಳ್ಳುತ್ತೆ. ಖನಿಜಗಳ ಹೆಚ್ಚಿನ ಬಳಕೆ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶಗಳಲ್ಲಿ ಕಂಡು ಬಂದರೆ
ಇತರ ನೈಸರ್ಗಿಕ ಸಂಪನ್ಮೂಲಗಳಂತೆ ಖನಿಜ ಸಂಪನ್ಮೂಲಗಳ ನಿಕ್ಷೇಪಗಳು ಸಹ ಅಸಮರ್ಪಕವಾಗಿರೋದನ್ನ ನಾವು ದೇಶದಲ್ಲೆಲ್ಲ ಕಾಣ್ತೀವಿ. ಕೆಲವು ದೇಶಗಳು ಖನಿಜ ಸಂಪನ್ಮೂಲಗಳಲ್ಲಿ ಹೇರಳವಾಗಿ ಕಂಡುಬಂದರೆ, ಕೆಲವು ದೇಶಗಳಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ, ಕೆಲವು ಕಡೆ ಕಂಡು ಬರೋದೇ ಇಲ್ಲ. ಹಾಗಾಗಿ ಅವುಗಳನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಗುಣಲಕ್ಷಣದ ಆಧಾರದ ಮೇಲೆ ಅದರ ಪ್ರಮುಖವಾಗಿರ್ತಕ್ಕಂಥ ಒಂದು ಅಥವಾ ಮಹತ್ವದಾಗಿರ್ತಕ್ಕಂಥ ಅಂಶವನ್ನ ನಾವು ತಿಳ್ಕೊಳ್ಬಹುದು. ಖನಿಜ ಸಂಪನ್ಮೂಲಗಳು ಅಭಿವೃದ್ಧಿ ಮತ್ತು ನಿರ್ವಹಣೆ ದೃಷ್ಟಿಯಿಂದ ರಾಷ್ಟ್ರ ಮತ್ತು ಅದರ ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಜನರು, ಕೈಗಾರಿಕೆಗಳ ಬೆಳವಣಿಗೆ ಮುಂತಾದವುಗಳಲ್ಲಿ ತಮ್ಮದೇ ಆದಂತಹ ಒಂದು ಪ್ರಭಾವವನ್ನ ಬೀರ್ತವೆ, ಪ್ರಮುಖ ಪಾತ್ರವನ್ನ ನಿರ್ವಹಿಸ್ತವೆ ಅಂತೇಳಿ ಹೇಳ್ಬೋದು. ನಾವು ಭಾರತದ ಜನಸಂಖ್ಯೆಗೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಖನಿಜ ಸಂಪನ್ಮೂಲಗಳು ಕೆಲವು ಹೇರಳವಾಗಿದ್ದಾವೆ, ಕೆಲವು ಕಡಿಮೆ ಪ್ರಮಾಣದಲ್ಲಿದ್ದಾವೆ. ಭಾರತದಲ್ಲಿ ಕಂಡು ಬರ್ತಕ್ಕಂಥ ಖನಿಜ ಸಂಪನ್ಮೂಲಗಳನ್ನ ವಿಶ್ವದ ಇತರ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಕಡಿಮೆ ಪ್ರಮಾಣದ ಒಂದು ಬಳಕೆಯನ್ನು ನಾವು ಕಾಣ್ತೀವಿ. ಅದರಲ್ಲೂ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಈ ಭೂ ಸರ್ವೇಕ್ಷಣಾಲಯಕ್ಕೆ ಯಾವ ಯಾವ ಭಾಗದಲ್ಲಿ ಯಾವ ಯಾವ ರೀತಿಯ ಖನಿಜ ಸಂಪನ್ಮೂಲಗಳು ಕಂಡು ಬರ್ತವೆ ಅನ್ನೋದ್ರ ಬಗ್ಗೆ ಅದು ವೀಕ್ಷಣೆಯನ್ನು ಮಾಡ್ತಕ್ಕಂಥದ್ದು, ಅಲ್ಲಲ್ಲಿ ಸಂಶೋಧನೆಯನ್ನು ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಖನಿಜ ಸಂಪನ್ಮೂಲಗಳು ಅಪಾರವಾಗಿರ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳಾಗಿರೋದ್ರಿಂದ ಅವುಗಳನ್ನ ನಾವು ಸರಿಯಾಗಿ ಬಳಸಬೇಕು, ಇಲ್ಲ ಅಂದ್ರೆ ಅವುಗಳು ವ್ಯರ್ಥ ಆಗ್ತವೆ. ಖನಿಜ ಸಂಪನ್ಮೂಲಗಳನ್ನ ಹೊರತೆಗೆಯುವಂತಹ ಕಾರ್ಯ ಏನಿದೆ ಅದನ್ನ ನಾವು ಗಣಿಗಾರಿಕೆ ಅಂತೇಳಿ ಕರಿತೀವಿ. ತೆರೆದ ಗಣಿಗಾರಿಕೆ ಆಗಿರ್ಬೋದು ಅಥವಾ ಆ ಒಂದು ಸುರಂಗದ ಮಾರ್ಗದ ಗಣಿಗಾರಿಕೆ ಆಗಿರ್ಬೋದು, ಅವುಗಳು ಒಂದು ಸಾರಿ ಭೂಮಿಯಿಂದ ಹೊರತೆಗೆದ ಮೇಲೆ ಅವುಗಳನ್ನು ಸರಿಯಾಗಿ ಬಳಕೆ ಮಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ಅವುಗಳು ವ್ಯರ್ಥ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಹಾಗಾಗಿ ಅತಿ ಪ್ರಮುಖವಾಗಿರ್ತಕ್ಕಂಥವುಗಳು ಇವುಗಳು ನವೀಕರಿಸದೆ ಇರ್ತಕ್ಕಂಥವುಗಳು, ಅಂದ್ರೆ ನವೀಕರಿಸಲಿಕ್ಕೆ ಬರೋದೇ ಇಲ್ಲ, ಇವುಗಳು ಬರಡಾಗ್ತಾ ಹೋಗ್ತವೆ. ಹಾಗಾಗಿ ಇವು ಅತಿ ಮಹತ್ವದಾದಂತಹ ಒಂದು ಸಂಪನ್ಮೂಲಗಳು. ಜೊತೆಗೆ ಖನಿಜ ಸಂಪನ್ಮೂಲಗಳಲ್ಲಿ ಕೆಲವು ಇಂಧನ ಸಂಪನ್ಮೂಲಗಳು ಅತಿ ಮುಖ್ಯವಾಗಿ ಕಂಡು ಬರ್ತವೆ. ಸಾಂಪ್ರದಾಯಿಕವಾಗಿರ್ತಕ್ಕಂಥ ಈ ಕಲ್ಲಿದ್ದಲು, ಪೆಟ್ರೋಲಿಯಂ, ನೈಸರ್ಗಿಕ ಅನಿಲಗಳು ಅತಿ ಪ್ರಮುಖ. ಅಂದ್ರೆ ಇವುಗಳನ್ನ ಬಳಸ್ಕೊಂಡು ನಾವು ಕೃಷಿ ಚಟುವಟಿಕೆಗಳು, ವಿದ್ಯುತ್ತಿನ ಉತ್ಪಾದನೆ ಆಗಿರ್ಬೋದು, ಕೈಗಾರಿಕೆಗಳನ್ನ ನಡೆಸ್ತಕ್ಕಂಥದ್ದಾಗಿರ್ಬೋದು, ಸಾರಿಗೆಯನ್ನು ನಡೆಸ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ವಿಧದಲ್ಲಿ ಇವುಗಳನ್ನ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಳ್ತಾ ಹೋಗ್ತೀವಿ. ಪ್ರಸ್ತುತದಲ್ಲಿ ಭಾರತದಲ್ಲಿ ಈ ಆಟೋಮೊಬೈಲ್ ಇಂಡಸ್ಟ್ರಿ ಅಭಿವೃದ್ಧಿ ಆಗಬೇಕು ಅಂದ್ರೆ ಈ ತೈಲ ಸಂಪನ್ಮೂಲಗಳು ಅತಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು. ವಿದ್ಯುತ್ ಉತ್ಪಾದನೆಗೆ ಖನಿಜ ಇಂಧನಗಳು ಅತ್ಯಗತ್ಯ ಅಂತ ನಾವು ಹೇಳ್ತೀವಿ. ಕೃಷಿ, ಕೈಗಾರಿಕೆ, ಸಾರಿಗೆ ಮತ್ತು ಆರ್ಥಿಕತೆ ಇತರ ಯಾವುದೇ ಕ್ಷೇತ್ರದಲ್ಲಿ ಬೇಕಲೇಬೇಕು. ಜೊತೆಗೆ ಕೆಲವು ಭಾಗಗಳಲ್ಲಿ ಅತಿ ಪ್ರಮುಖವಾಗಿ ಬೇಕಾಗುತ್ತೆ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಪ್ಲಾಟಿನಂ ಆಗಿರ್ಬೋದು. ಇವುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಯಾವುದು ಆಭರಣಗಳ ತಯಾರಿಕೆ ಕೈಗಾರಿಕೆಗಳಲ್ಲಿ ಬಳಕೆ ಮಾಡ್ಕೊಳ್ತಾ ಹೋಗ್ತೀವಿ. ಭಾರತ ಎಲ್ಲ ಖನಿಜ ಸಂಪನ್ಮೂಲಗಳನ್ನ ಹೊಂದಿಲ್ಲ, ಕೆಲವು ಖನಿಜ ಸಂಪನ್ಮೂಲಗಳನ್ನ ಮಾತ್ರ ಒಳಗೊಂಡಿದೆ. ತಾಮ್ರದ ಹಂಚಿಕೆ ಭಾರತದಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಅವುಗಳ ಮೂಲಕ ನಾವೇನ್ ಮಾಡ್ತೀವಿ, ಈ ಒಂದು ತಾಮ್ರದ ಕೈಗಾರಿಕೆಗಳ ಒಂದು ಸ್ಥಿತಿಯನ್ನು ಗಮನಿಸಿ ಹೋದ್ರೆ ಆ ಪೈಪ್ಗಳಾಗಿರ್ಬೋದು, ವೈರ್ಗಳನ್ನ ಆಗ್ತಕ್ಕಂಥದ್ದು ಮತ್ತು ಸಿಲಿಕಾನ್ ಇವುಗಳನ್ನ ಈ ಕ್ವಾರ್ಟ್ಜ್ ಶಿಲೆಯಿಂದ ಪಡ್ಕೊಳ್ತಕ್ಕಂಥದ್ದು, ಇದನ್ನ ಈ ಸಾಫ್ಟ್ವೇರ್ ಉದ್ಯಮದಲ್ಲಿ, ಹಾರ್ಡ್ವೇರ್ ಉದ್ಯಮದಲ್ಲಿ, ಅಂದ್ರೆ ಕಂಪ್ಯೂಟರ್ ಟೆಕ್ನಾಲಜಿ ಏನಿದೆ ಇದಕ್ಕೆ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ನಾವು ಸಿಲಿಕಾನ್ ಅನ್ನು ಬಳಕೊಳ್ತೀವಿ. ಭಾರತದಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಅದೇ ರೀತಿ ಹೈದರಾಬಾದ್ ಅನ್ನು ಸಹ ಸಿಲಿಕಾನ್ ಸಿಟಿ ಅಂತೇಳಿ ಕರೀತಕ್ಕಂಥದ್ದು. ಯಾಕಂದ್ರೆ ಇಲ್ಲಿ ಸಾಫ್ಟ್ವೇರ್ ಅಭಿವೃದ್ಧಿ ಪಡಿಸ್ತಕ್ಕಂಥ ಹಲವಾರು ಸಂಸ್ಥೆಗಳಿದಾವೆ. ಅದೇ ರೀತಿ ಈ ಒಂದು ಖನಿಜ ಸಂಪನ್ಮೂಲಗಳು ಪ್ರಮುಖವಾಗಿ ಕೆಲವು ಖನಿಜಗಳಿಗೆ ಕಚ್ಚಾ ವಸ್ತುಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇವುಗಳನ್ನ ಆಧಾರವಾಗಿಟ್ಕೊಂಡು ಹಲವಾರು ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಹೊಂದ್ತಾ ಇರ್ತವೆ. ಹೇರಳವಾಗಿ ಸಮೃದ್ಧವಾಗಿರ್ತಕ್ಕಂಥ ನಿಕ್ಷೇಪಗಳ ರೂಪದಲ್ಲಿ ಖನಿಜಗಳು ವ್ಯಾಪಕವಾಗಿ ಭಾರತದಲ್ಲಿ ದೊರೆತರೂ ಸಹ ಕೆಲವು ಭಾಗದಲ್ಲಿ ಗಣಿಗಾರಿಕಾ ಕ್ಷೇತ್ರದ ಬೆಳವಣಿಗೆ, ಅದರದ ಒಂದು ಅಭಿವೃದ್ಧಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಂದರ್ಭಗಳನ್ನು ನೋಡ್ತೀವಿ, ಕೆಲವು ಕಡೆ ಅನಾನುಕೂಲ ಇರ್ತಕ್ಕಂಥದ್ದು ನೋಡ್ತೀವಿ. ಆದರೆ ಅನುಕೂಲಕರವಾಗಿರ್ತಕ್ಕಂಥ
ಪ್ರದೇಶಗಳನ್ನು ನಾವು ಅಭಿವೃದ್ಧಿ ಪಡಿಸ್ಕೊಳ್ತಾ ಇದ್ದೀವಿ. ಹೆಚ್ಚು ಹೆಚ್ಚು ಉತ್ಪಾದನೆ ಕೈಗೊಂಡು ರಾಷ್ಟ್ರ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ಖನಿಜ ಸಂಪನ್ಮೂಲಗಳು ಭಾರತದಾದ್ಯಂತ ಏಕಪ್ರಕಾರವಾಗಿ ಕಂಡು ಬರ್ತಾವೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋದ್ರೆ, ಭಾರತದಲ್ಲಿ ಸುಮಾರು 100 ವಿಧದ ಖನಿಜ ಸಂಪನ್ಮೂಲಗಳು ಹೇರಳವಾಗಿ ದೊರೆತವೆ ಅನ್ನುವಂಥದ್ದು. ಅದರಲ್ಲೂ 30 ಪ್ರಮುಖವಾಗಿರ್ತಕ್ಕಂಥ ಖನಿಜಗಳು ಆರ್ಥಿಕತೆಯ ದೃಷ್ಟಿಯಿಂದ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ಖನಿಜ ಸಂಪನ್ಮೂಲಗಳನ್ನ ಸಾಮಾನ್ಯವಾಗಿ 2 ರೀತಿಯಲ್ಲಿ ವರ್ಗೀಕರಣ ಮಾಡ್ತೀವಿ. ಯಾವುದರ ಆಧಾರದ ಮೇಲೆ ಅಂದ್ರೆ, ಅದು ಒಳಗೊಂಡಿರ್ತಕ್ಕಂಥ ರಾಸಾಯನಿಕ ಮತ್ತು ಪ್ರಾಕೃತಿಕ ಅಂಶಗಳ ಆಧಾರದ ಮೇಲೆ. ಒಂದು ಮೆಟಲಿಕ್ ಮಿನರಲ್ಸ್ ಮತ್ತು ನಾನ್ ಮೆಟಲಿಕ್ ಅಂತ ಕರಿತೀವಿ. ಅಂದರೆ ಖನಿಜ ಇರ್ತಕ್ಕಂಥವುಗಳಲ್ಲಿ ಕಬ್ಬಿನಾಂಶವನ್ನು ಹೊಂದಿರತಕ್ಕಂಥದ್ದು ಅಂದ್ರೆ ಮೆಟಾಲಿಕ್ ಖನಿಜಾಂಶವನ್ನು ಹೊಂದಿರತಕ್ಕಂಥದ್ದು, ಮತ್ತೆ ನಾನ್ ಮೆಟಾಲಿಕ್ ಅಂತ ಕರಿತೀವಿ. ಅಂದ್ರೆ ಇದು ಲೋಹ ಖನಿಜಗಳು, ಅಲೋಹ ಖನಿಜಗಳು. ಮೆಟಾಲಿಕ್ ಲೋಹ, ಇನ್ನೊಂದು ಅಲೋಹ ಖನಿಜಗಳು. ಈ ರೀತಿ 2 ಭಾಗಗಳಾಗಿ ವಿಭಾಗಿಸ್ತೀವಿ. ಲೋಹ ಖನಿಜಗಳನ್ನ ಇವುಗಳು ಪ್ರಮುಖವಾಗಿ ಲೋಹದ ಅಂಶವನ್ನ ಒಳಗೊಂಡಿರ್ತಕ್ಕಂಥವುಗಳಾಗ್ತವೆ. ಭಾರತದಲ್ಲಿ ಪ್ರಮುಖವಾಗಿ ಈ ಪರ್ಯಾಯ ಪ್ರಸ್ಥಭೂಮಿಯ ಒಂದು ಭಾಗದಲ್ಲಿ ಹೇರಳವಾಗಿರ್ತಕ್ಕಂಥವುಗಳನ್ನ ನಾವು ಕಾಣ್ತೀವಿ. ಇವುಗಳು ಹಳೆಯ ಕಾಲದಲ್ಲಿರ್ತಕ್ಕಂಥ ಕ್ರಿಸ್ಟಲೈನ್ ರಾಕ್ಸ್ ಏನಿದೆ, ಇವುಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಕಬ್ಬಿಣದ ಅದಿರು, ತಾಮ್ರ, ಚಿನ್ನ, ಬೆಳ್ಳಿ, ಕೋರಿಯಂ ಮತ್ತು ಟಿನ್ನು, ನಿಕ್ಕಲ್ ಮುಂತಾದವುಗಳೆಲ್ಲವನ್ನ ನಾವು ಲೋಹ ಖನಿಜಗಳು ಅಂತೇಳಿ ವಿಭಾಗಿಸ್ತೀವಿ. ಇವುಗಳಲ್ಲಿ ಅತಿ ಪ್ರಮುಖವಾಗಿ ಏನು ವಿಶೇಷತೆ ಇದೆ ಅಂದ್ರೆ, ಈ ಲೋಹ ಖನಿಜಗಳು ವಿದ್ಯುತ್ ವಾಹಕ ಗುಣವನ್ನ ಒಳಗೊಂಡಿರ್ತಕ್ಕಂಥವುಗಳು ಮತ್ತು ಬೇಗ ಎನರ್ಜಿಯನ್ನ ಹೀರ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥವುಗಳು, ಜೊತೆಗೆ ಹೊಳಪನ್ನು ಹೊಂದಿರತಕ್ಕಂಥವುಗಳು. ಹಾಗಾಗಿ ಇವುಗಳು ಪ್ರಮುಖವಾಗಿ ನಾವು ಲೋಹ ಖನಿಜಗಳು ಅತಿ ಮುಖ್ಯವಾದಂಥವುಗಳು ಅಂತೇಳಿ. ಈ ಒಂದು ಲೋಹ ಖನಿಜಗಳನ್ನ ಮತ್ತೆ 2 ಭಾಗಗಳ ಮಾಡ್ತೀವಿ. ಕಬ್ಬಿಣ ಅಂಶವನ್ನು ಒಳಗೊಂಡಿರ್ತಕ್ಕಂಥ ಖನಿಜಗಳು, ಕಬ್ಬಿಣೇತರ ಖನಿಜಗಳು ಅಂತೇಳಿ ಲೋಹ ಖನಿಜಗಳನ್ನು ವಿಭಾಗ ಮಾಡ್ತೀವಿ. ಕಬ್ಬಿಣದ ಸಂಬಂಧಿತ ಖನಿಜಗಳು ಅದರ ಅಂಶ ಫೆರಸ್ ಅಂಶವನ್ನು ಒಳಗೊಂಡಿರ್ತಕ್ಕಂಥವುಗಳಾಗ್ತವೆ. ಪ್ರಮುಖವಾಗಿ ಈ ಒಂದು ವ್ಯವಸ್ಥೆಯಲ್ಲಿ ನಾವು ನೋಡೋದಾದ್ರೆ, ಕಬ್ಬಿಣದ ಅಂಶವನ್ನು ಒಳಗೊಂಡಿರ್ತಕ್ಕಂಥವು ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಮುಂತಾದವುಗಳು. ಕಬ್ಬಿಣೇತರ ಖನಿಜಗಳು ಕಬ್ಬಿಣಾಂಶವನ್ನ ಒಳಗೊಂಡಿಲ್ಲದೆ ಇರ್ತಕ್ಕಂಥವುಗಳು. ಉದಾಹರಣೆಗೆ ತಾಮ್ರ, ಬಾಕ್ಸೈಟ್ ಮುಂತಾದವುಗಳನ್ನು ನಾವು ಕಾಣ್ತೀವಿ. ಅಂದರೆ ಇವುಗಳು ಅತಿ ಪ್ರಮುಖವಾಗಿರ್ತಕ್ಕಂಥದ್ದು. ಜೊತೆಗೆ ಇವುಗಳ ಒಂದು ಕಬ್ಬಿಣೇತರ ಖನಿಜಗಳಲ್ಲಿ ಅಂತಂದ್ರೆ ಈ ಒಂದು ವಿದ್ಯುತ್ ವಾಹಕ ಗುಣಗಳನ್ನ ಇವುಗಳು ಅಷ್ಟಾಗಿ ಒಳಗೊಳ್ಳದೇ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅದರಲ್ಲೂ ಬಾಕ್ಸೈಟ್ ಏನಿದೆ, ಈ ಒಂದು ಅದಿರನ್ನ ಉತ್ಪಾದನೆ ಮಾಡಿ ಅಲ್ಯೂಮಿನಿಯಂ ಕೈಗಾರಿಕೆಗಳಲ್ಲಿ ಬಳಕೆ ಮಾಡ್ಕೊಳ್ತಾ ಹೋಗ್ತೀವಿ. ಅದೇ ರೀತಿ ಅಲೋಹ ಖನಿಜಗಳು, ನಾನ್ ಮೆಟಾಲಿಕ್ ಮಿನರಲ್ಸ್, ಅಂದ್ರೆ ಲೋಹದ ಅಂಶವನ್ನ ಒಳಗೊಳ್ಳದೇ ಇರ್ತಕ್ಕಂಥ ಹಲವಾರು ಖನಿಜಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಪ್ರಮುಖವಾಗಿ ಇವುಗಳು ಉಗಮಕ್ಕೆ ನಾವು ಗಮನಿಸ್ತಾ ಹೋದ್ರೆ, ಇವುಗಳು ಜೈವಿಕ ಇಂಧನ ಅಥವಾ ಜೈವಿಕ ಅಂಶಗಳಿಂದ ಕೂಡಿರ್ತಕ್ಕಂಥವುಗಳಾಗ್ತವೆ. ಇವುಗಳನ್ನ ಪಳವಳಿಕೆ ಇಂಧನಗಳು ಅಂತೇಳಿ ಸಹ ಕರೆಯಲಾಗುತ್ತೆ. ಈ ಖನಿಜಗಳಲ್ಲಿ ಮುಖ್ಯವಾಗಿ ನಾವು ಗಮನಿಸ್ತಾ ಹೋದ್ರೆ ಇಂಧನ ಖನಿಜಗಳನ್ನು ನಾವು ಗಮನಿಸ್ತೀವಿ. ಅವುಗಳು ತಾವು ಉರಿದು ದಹನ ಕ್ರಿಯೆಗೆ ಒಳಪಟ್ಟು ಅವುಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ಅಂದ್ರೆ ಪುರಾತನ ಕಾಲದಲ್ಲಿ ಅಪಾರ ಪ್ರಮಾಣದ ಒಂದು ಅರಣ್ಯ ಸಂಪನ್ಮೂಲಗಳು ಭೂಮಿಯ ಒಳಭಾಗಕ್ಕೆ ಉದುಗಿ ಹೋಗಿ ಅವುಗಳಲ್ಲಿರ್ತಕ್ಕಂಥ ಅಂಶಗಳು ಏನಿದೆ ಅವುಗಳೇ ಈ ಒಂದು ಇಂಧನದ ಮೂಲಗಳಾಗ್ತವೆ. ಇವುಗಳಲ್ಲಿ ಕಾರ್ಬನ್ ಅಥವಾ ಇಂಗಾಲಾಮ್ಲ ಜಾಸ್ತಿ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಪ್ರಮುಖವಾಗಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಇವುಗಳ ಜೊತೆಗೆ ನಮ್ಮಲ್ಲಿ ಈ ಒಂದು ಅಲೋಹ ಖನಿಜಗಳು ಅಂದ್ರೆ ಇತರ ಕೈಗಾರಿಕೆಗಳಲ್ಲಿ ಬಳಕೆ ಮಾಡ್ಕೊಳ್ತಕ್ಕಂಥವುಗಳು ಹಲವಾರು ಕಂಡು ಬರ್ತವೆ. ಅವುಗಳಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಸುಣ್ಣಕಲ್ಲು, ಡಾಲೋಮೈಟು, ಫಾಸ್ಫೇಟ್ ಮುಂತಾದವುಗಳು. ಈ ಒಂದು ಸುಣ್ಣಕಲ್ಲು ಮತ್ತು ಡಾಲೋಮೈಟ್ಗಳನ್ನ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯಲ್ಲಿ ಉತ್ತಮ ದರ್ಜೆಯ ಉಕ್ಕನ್ನು ತಯಾರಿಸಲಿಕ್ಕೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇವುಗಳಲ್ಲದೆ ಕೆಲವು ಖನಿಜಗಳನ್ನ ಬೆಲೆ ಬಾಳುವಂಥವು ಅಂತ ಕರಿತೀವಿ. ಬೆಳ್ಳಿ, ವಜ್ರ,
ಚಿನ್ನ ಇವುಗಳನ್ನ ಮೌಲ್ಯಯುತವಾಗಿರ್ತಕ್ಕಂಥ ಖನಿಜಗಳು ಅಂತ ಹೇಳಿ ಕರಿತೀವಿ. ಇವುಗಳು ಸಹ ಪ್ರಮುಖವಾಗಿ ಕಂಡು ಬರ್ತಕ್ಕಂಥದ್ದು. ಅಂದ್ರೆ ಬೆಲೆ ಬಾಳುವಂಥವುಗಳು. ಕೆಲವು ಇಂಧನ ಖನಿಜಗಳು, ಕೆಲವು ಬೆಲೆ ಬಾಳುವಂಥವುಗಳು, ಕೆಲವು ಲೋಹ ಖನಿಜಗಳು, ಕೆಲವು ಅಲೋಹ ಖನಿಜಗಳು, ಇನ್ನು ಕೆಲವು ಕಬ್ಬಿಣಾಂಶವನ್ನ ಒಳಗೊಂಡಿರ್ತಕ್ಕಂಥವು, ಕೆಲವು ಕಬ್ಬಿಣೇತರ ಖನಿಜಗಳು. ಈ ರೀತಿ ಹಲವಾರು ಖನಿಜ ಸಂಪನ್ಮೂಲಗಳು ಭೂಮಿಯಲ್ಲಿ ಹೇರಳವಾಗಿ ದೊರೆತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಭಾರತದಲ್ಲಿ ಈ ಖನಿಜ ಸಂಪನ್ಮೂಲಗಳ ಹಂಚಿಕೆಯನ್ನು ನಾವು ಗಮನಿಸ್ತಾ ಬಂದ್ರೆ, ಭಾರತ ವಿಶಾಲವಾಗಿರ್ತಕ್ಕಂಥ ರಾಷ್ಟ್ರ. ಸುಮಾರು 32,87,263 ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಒಳಗೊಂಡಿದೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ಒಂದು ವಿಸ್ತಾರವಾಗಿರ್ತಕ್ಕಂಥ ಭಾಗದಲ್ಲಿ ಭೂಭಾಗ ಮತ್ತು ಜಲಭಾಗಗಳು ಅಸ್ತಿತ್ವದಲ್ಲಿ ಕಂಡು ಬರ್ತಾ ಇದ್ದಾವೆ. ಭಾರತದ ಒಂದು ಸ್ಥಿತಿಗತಿಯನ್ನು ನೋಡಿದ್ರೆ, ಪ್ರಪಂಚದಲ್ಲಿ ಕಂಡು ಬರ್ತಕ್ಕಂಥ ಈ ಒಂದು ಖನಿಜ ಸಂಪನ್ಮೂಲಗಳ ಅಸಮರ್ಪಕ ಹಂಚಿಕೆಯ ರೀತಿಯಲ್ಲಿಯೇ ಭಾರತದಲ್ಲೂ ಸಹ ಕೆಲವು ಅಸಮರ್ಪಕವಾಗಿ ಕಂಡು ಬರ್ತವೆ. ಕೆಲವು ಭಾಗದಲ್ಲಿ ಕಂಡು ಬರ್ತವೆ, ಕೆಲವು ಭಾಗದಲ್ಲಿ ಕಂಡು ಬರೋದೇ ಇಲ್ಲ. ಅಂದ್ರೆ ಇವುಗಳ ಒಂದು ಹಂಚಿಕೆ ಅಸಮರ್ಪಕವಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಸುಮಾರು 97ಕ್ಕಿಂತ ಹೆಚ್ಚು % ಕೋಲ್ನ ನಿಕ್ಷೇಪಗಳು ಭಾರತದಲ್ಲಿ ಕಂಡು ಬರ್ತಕ್ಕಂಥದ್ದು ದಾಮೋದರ ನದಿ ಕಣಿವೆ ಯೋಜನೆ, ಸೋನ್ ನದಿ ಕಣಿವೆ ಯೋಜನೆ, ಮಹಾನದಿ ಕಣಿವೆ ಯೋಜನೆ ಮತ್ತು ಈ ಗೋದಾವರಿ ಪ್ರದೇಶಗಳಲ್ಲಿ, ನದಿ ಕಣಿವೆ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಭಾರತದಲ್ಲಿ 97% ಕಲ್ಲಿದ್ದಲು ಕಂಡು ಬರುತ್ತೆ. ಅದೇ ರೀತಿ ಪೆಟ್ರೋಲಿಯಂ ಉತ್ಪನ್ನಗಳನ್ನು ನಾವು ಗಮನಿಸ್ತಾ ಬಂದ್ರೆ, ಅದರಲ್ಲಿ ಪ್ರಮುಖವಾಗಿ ಈ ಸೆಡಿಮೆಂಟರಿ ರಾಕ್ಸ್ ಅಂತ ಏನು ಕರಿತೀವಿ, ಈ ಪದರು ಶಿಲೆಗಳ ಭಾಗಗಳಲ್ಲಿ ಪ್ರಮುಖವಾಗಿ ನಾವು ಕಾಣ್ತೀವಿ. ಅದರಲ್ಲೂ ಈಶಾನ್ಯದ ಭಾಗದಲ್ಲಿ ಅಸ್ಸಾಮಲ್ಲಾಗಿರ್ಬೋದು, ಗುಜರಾತ್ ಮತ್ತು ಬಾಂಬೆ ಐ ಅಂತ ಕರಿತೀವಿ. ಅಂದ್ರೆ ಅರಬ್ಬಿ ಸಮುದ್ರದ ಒಳಭಾಗದಲ್ಲಿ ಸುಮಾರು ಬಾಂಬೆಯಿಂದ 70 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಸಮುದ್ರದ ಆಳದಲ್ಲಿರ್ತಕ್ಕಂಥದ್ದು ಸಾಗರ ಸಾಮ್ರಾಟ್ ಅಂತ ಏನು ಕರಿತೀವಿ, ಆ ಒಂದು ಪ್ರದೇಶ ಪ್ಲಾಟ್ಫಾರ್ಮ್ ಅಂತ ಕರೀತಾರೆ. ಆ ಭಾಗದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳನ್ನು ನಾವು ಕಾಣ್ತೀವಿ. ಇತ್ತೀಚಿನ ವರ್ಷಗಳಲ್ಲಿ ONGC, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್, ಆಯಿಲ್ ಇಂಡಿಯಾ ಲಿಮಿಟೆಡ್ ಇವುಗಳ ಒಂದು ಸಹಭಾಗಿತ್ವದಲ್ಲಿ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಕಂಡು ಬರ್ತಕ್ಕಂಥ ಕೆಲವು ಖನಿಜಗಳು, ಅದರಲ್ಲೂ ಮುಖ್ಯವಾಗಿ ಪೆಟ್ರೋಲಿಯಂ ವಸ್ತುಗಳನ್ನ ಕಂಡುಹಿಡಿತಕ್ಕಂಥ ನೋಡ್ತೀವಿ. ಕೃಷ್ಣಾ ಮತ್ತು ಗೋದಾವರಿ ಹಾಗೂ ಕಾವೇರಿ ನದಿ ಮುಖಜ ಭೂಮಿಯ ಭಾಗಗಳಲ್ಲೂ ಸಹ ಇವುಗಳು ಇದೆ ಅಂತೇಳಿ ಇವುಗಳ ನಿಕ್ಷೇಪಗಳನ್ನ ಹೇಳಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಭಾರತದಲ್ಲಿ ಈ ಒಂದು ಇಂಧನ ಖನಿಜಗಳು ಜೊತೆಗೆ ಇತರ ಖನಿಜ ಸಂಪನ್ಮೂಲಗಳು ಅಸಮರ್ಪಕವಾಗಿದ್ದಾವೆ. ಒಟ್ಟಾರೆಯಾಗಿ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಖನಿಜ ಸಂಪನ್ಮೂಲಗಳು ಹೇರಳವಾಗಿ ದೊರೆಯುವಂತಹ ಪ್ರದೇಶಗಳನ್ನ ನಾವು 3 ಮುಖ್ಯ ಖನಿಜ ವಲಯಗಳಾಗಿ ಗುರುತಿಸ್ಕೊಂಡಿದ್ದೀವಿ. ಅವುಗಳಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ನಾರ್ತ್ ಈಸ್ಟರ್ನ್ ಪ್ಲೇಟು ರೀಜನ್ ಅಂತೇಳಿ, ಅಂದ್ರೆ ಈಶಾನ್ಯದ ಪ್ರಸ್ಥಭೂಮಿಯ ಪ್ರದೇಶ. ಈಶಾನ್ಯದ ಪ್ರಸ್ಥಭೂಮಿಯ ಪ್ರದೇಶ ಅಂದ್ರೆ ಯಾವ್ದಾವ್ದು ಕಂಡು ಬರುತ್ತೆ ಅಂದ್ರೆ, ಭಾರತದ ಈಶಾನ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಛೋಟಾ ನಾಗಪುರ ಪ್ರಸ್ಥಭೂಮಿಯ ಭಾಗ, ಅದೇ ರೀತಿ ಬಿಹಾರ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಅಸ್ಸಾಮಿನ ಪ್ರಾಂತ್ಯಗಳು, ಇವುಗಳೆಲ್ಲವನ್ನ ಸಾಮಾನ್ಯವಾಗಿ ಗಮನಿಸ್ತಾ ಬರ್ತೀವಿ. ಒಡಿಸ್ಸಾ, ಬಿಹಾರ ಇವುಗಳೆಲ್ಲವೂ ಬರ್ತವೆ. ಅದೇ ರೀತಿ ಸೌತ್ ವೆಸ್ಟರ್ನ್ ಪ್ಲೇಟ್ಯೂ ರೀಜನ್ ಅಂತ ಕರಿತೀವಿ. ನೈಋತ್ಯದ ಭಾಗವನ್ನು ನಾವು ಗಮನಿಸ್ತೀವಿ. ಅಂದ್ರೆ ಪ್ರಮುಖವಾಗಿ ನಾವು ತೆಗೆದುಕೊಂಡ್ರೆ ನೈಋತ್ಯದ ಭಾಗ ಅಂದಾಗ ಕರ್ನಾಟಕ, ತಮಿಳುನಾಡು, ಗೋವಾ, ಕೇರಳ, ಮಹಾರಾಷ್ಟ್ರ, ಮಧ್ಯಪ್ರದೇಶ ಈ ಒಂದು ಭಾಗಗಳಲ್ಲಿ ನಾವು ಸಾಮಾನ್ಯವಾಗಿ ಈ ಒಂದು ಖನಿಜ ಸಂಪನ್ಮೂಲಗಳು ಹೇರಳವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ಕೋಬಹುದು. ಅದೇ ರೀತಿ ನಾರ್ತ್ ವೆಸ್ಟರ್ನ್ ರೀಜನ್ ಅಂತ ಕರಿತೀವಿ. ಅಂದ್ರೆ ವಾಯುವ್ಯದ ಪ್ರದೇಶ. ಈ ವಾಯುವ್ಯ ಪ್ರದೇಶದಲ್ಲಿ ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಜಮ್ಮು ಮತ್ತು ಕಾಶ್ಮೀರದ ಭಾಗ ಆಗಿರ್ಬೋದು, ಪಂಜಾಬ್, ಹರಿಯಾಣದ ಪ್ರದೇಶಗಳಾಗಿರ್ತಕ್ಕಂಥದ್ದಾಗಿರ್ಬೋದು, ಅದೇ ರೀತಿ ರಾಜಸ್ಥಾನ, ಗುಜರಾತಿನ ಭಾಗಗಳು ಪ್ರಮುಖವಾಗಿ ವಿಭಾಗಿಸಿದೀವಿ. ಅಂದ್ರೆ ರಾಜಸ್ಥಾನದ ಆ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥ ಹರಳುಗಳು ಅತಿ ಪ್ರಮುಖವಾಗಿ ಕಂಡು ಬರ್ತವೆ. ಅದೇ ರೀತಿ ಗುಜರಾತಿನ ಆ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಹರಳುಗಳು. ಈ ಎಲ್ಲವನ್ನ ನಾವು ಗಮನಿಸ್ತಾ ಬಂದ್ರೆ, ಭಾರತದ ಈ ಒಂದು ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಕಬ್ಬಿಣ ಮತ್ತು ಮ್ಯಾಂಗನೀಸ್ಗೆ ಅತಿ ಹೆಚ್ಚು ಕಂಡು ಬರುತ್ತೆ. ನೈವೇಲಿ ಕಲ್ಲಿದ್ದಲಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಗೋದಾವರಿ, ಕೃಷ್ಣ, ಮಹಾನದಿ ಈ ಪ್ರದೇಶಗಳು ಇವುಗಳಲ್ಲಿ
ಕಲ್ಲಿದ್ದಲನ್ನು ಹೇರಳವಾಗಿ ನಾವು ಕಾಣ್ತಕ್ಕಂಥದ್ದು. ಭಾರತದ ಪಶ್ಚಿಮ ಕರಾವಳಿ ತೀರದ ಮುಂಬೈ ಅಥವಾ ಬಾಂಬೆಯಲ್ಲಿ ಪೆಟ್ರೋಲಿಯಂ ವಸ್ತುಗಳು. ಭಾರತದ ಚೋಟನಾಗಪುರ ಪ್ರಸ್ಥಭೂಮಿ, ಭಾರತ ರೂರ್ ಅಂತ ಕರಿತೀವಿ. ಇಲ್ಲಿ ಹೇರಳವಾಗಿರ್ತಕ್ಕಂಥ ಒಂದು ಖನಿಜ ಸಂಪನ್ಮೂಲಗಳ ಹಂಚಿಕೆಯನ್ನು ನಾವು ಗಮನಿಸಬಹುದು. ಧನ್ಯವಾದಗಳು ಪ್ರಿಯ ವಿದ್ಯಾರ್ಥಿಗಳೇ.